ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸುಪ್ರಸಿದ್ಧ ಪಡೆದಂತಹ ಭಕ್ತರ ಪಾಲಿನ ಆರಾಧ್ಯ ದೈವ ಶ್ರೀ ಗುರು ಚನ್ನಮಲ್ಲೇಶ್ವರ ಸಿದ್ಧಪುರುಷ ಮತ್ತೊಂದು ನೂತನ ಶಾಖಾ ಮಠ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಹಾಗಾದರೆ ಅದು ಎಲ್ಲಿ ಮತ್ತು ಯಾವಾಗ ಅಂತೀರಾ? ಈ ಕುರಿತು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ನೂತನವಾಗಿ ನಿರ್ಮಾಣಗೊಂಡ ಮಹಾಮಠ ಇನ್ನೊಂದೆಡೆ ಆ ಮಠವನ್ನ ವೀಕ್ಷಣೆ ಮಾಡುತ್ತಿರುವ ಮಠದ ಪೀಠಾಧಿಪತಿಗಳಾದ ಅಭಿನವ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು. ಮತ್ತೊಂದೆಡೆ ಮಹಾಮಠದ ಲೋಕಾರ್ಪಣೆ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿರುವ ಗ್ರಾಮಸ್ಥರು. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀ ಕ್ಷೇತ್ರ ಮಾಡಿಯಾಳ ಗ್ರಾಮವಾಗಿದ್ದು, ಹೊಸದಾಗಿ ನಿರ್ಮಾಣಗೊಂಡ ಶ್ರೀ ಚನ್ನಮಲ್ಲೇಶ್ವರ ಶಾಖಾ ಮಠದಲ್ಲಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಶ್ರೀ ಕ್ಷೇತ್ರ ಬಡದಾಳ ತೇರಿನ ಮಠದ ಶಾಖಾ ಮಠ ಇದಾಗಿದೆ. ಶ್ರೀ ಗುರು ಚನ್ನಮಲ್ಲೇಶ್ವರನ ತೇರಿನ ಮಠದ ಹಿಂದಿನ ಲಿಂಗೈಕ್ಯ ಶ್ರೀಗಳ ಹುಟ್ಟೂರು ಮಾಡಿಯಾಳ ಗ್ರಾಮವಾಗಿದ್ದು, ಈಗಿನ ಮಠದ ಪೀಠಾಧಿಪತಿಗಳ ಸಂಕಲ್ಪ ಹಾಗೂ ಮಾಡಿಯಾಳ ಗ್ರಾಮಸ್ಥರ ಸದಿಚ್ಛೆ ಮೇರೆಗೆ ಈ ಶಾಖಾ ಮಠ ನಿರ್ಮಾಣಗೊಂಡಿದೆ. ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುವ ಮೂಲಕ ಇದೇ ಫೆಬ್ರವರಿ 24ರಂದು ಈ ಮಠ ಲೋಕಾರ್ಪಣೆಗೊಳ್ಳಲಿದೆ. ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಚನ್ನಮಲ್ಲೇಶ್ವರನ ಧ್ಯಾನಿಸಿಕೊಂಡು ಇವತ್ತು ನಮ್ಮ ಬಡದಾಳ ಶ್ರೀಮಠ ಲೋಕಾರ್ಪಣೆ ಮಾಡತಕ್ಕಂಥದ್ದು ಬಹಳ ನಮಗೆ ಖುಷಿ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಬಡದಾಳದ ಶಾಖಾ ಮಠವಾಗಿ ಇವತ್ತಿನ ದಿವಸ ಸಮಾಜ ಸೇವೆ ಮಾಡುವಲ್ಲಿ, ಧರ್ಮಪರವಾಗಿರ್ತಕ್ಕಂಥ ಕೆಲಸ ಮಾಡುವಲ್ಲಿ ತನ್ನದಾಗಿರ್ತಕ್ಕಂಥ ಹಿರಿಯರಾದ ಪಾತ್ರ ವಹಿಸ್ತಕ್ಕಂಥದ್ದು ಸಂತೋಷದಾಯಕ. ಯಾಕಂದರೆ ಹಿಂದಿನ ಲಿಂಗೈಕ್ಯ ಗುರುಗಳ ಒಂದು ಹುಟ್ಟೂರು, ಆ ಪ್ರಯುಕ್ತವಾಗಿ ಏನೋ ಒಂದು ಕನಸು, ಗುರುಗಳ ಊರಲ್ಲಿ ಮಠ ಕಟ್ಟಬೇಕು, ಧರ್ಮಪರವಾಗಿರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಹಿರಿಯರಾಗಿರ್ತಕ್ಕಂಥ ಮಠವನ್ನು ಕಟ್ಟಿಸಿ ಸಕಲ ಜನರ ಒಂದು ಒಳಿತಿಗಾಗಿ ಎಲ್ಲ ಜನರ ಸಂಕಲ್ಪದಂತೆ ಇವತ್ತಿನ ದಿವಸ ಮಹಾಮಠ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಭಾಳ ಸಂತೋಷ. ಈ ಮಠವನ್ನು ಗ್ರಾಮದ ಸುತ್ತಮುತ್ತ ಗ್ರಾಮದ ಸರ್ವಜನತೆ ಸಹಕಾರದೊಂದಿಗೆ ಮಠ ನಿರ್ಮಾಣಗೊಂಡು ಧರ್ಮದ ಕಾರ್ಯ ಮಾಡುವಲ್ಲಿ ಸಕಲ ಜನ ಈ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ಸರ್ವರಿಗೂ ಕೂಡ ಒಳಿತಾಗತಕ್ಕಂಥ ಕೆಲಸ ಮಾಡೋದು ನನ್ನದು ಮತ್ತು ನಮ್ಮ ಗ್ರಾಮದ ಜನರ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ಪ್ರಯುಕ್ತವಾಗಿ 24ನೇ ತಾರೀಕು ಬರ್ತಕ್ಕಂಥ 24ನೇ ತಾರೀಕು ಮಠ ಲೋಕಾರ್ಪಣೆಗೊಳ್ಳತಕ್ಕಂಥದ್ದು. ಗುರುಗಳ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ, ಕಲಸಾರೋಹಣ ಕಾರ್ಯಕ್ರಮ, ಉಜ್ಜಯಿನಿ ಜಗದ್ಗುರುಗಳ ರಾಷ್ಟ್ರಪಾಲಕಿ ಮಹೋತ್ಸವ, ಧರ್ಮಸಭೆ ಜೊತೆಯೊಳಗೆ 20, 21, 22, 23 ಭಾಳಷ್ಟು ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಆಗ್ಬೋದು, ಇನ್ನು ಹಲವು ಹತ್ತಾರು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಬಂದು ಈ ಕಾರ್ಯದ ಭಾಗವಹಿಸಲಿಕ್ಕೆ ಸಂತೋಷ ಅನಿಸ್ತದೆ. ಲೋಕಾರ್ಪಣೆಗೆ ಸಿದ್ಧಗೊಂಡಿರುವ ಮಹಾಮಠದ ವಾಸ್ತು ಶಾಂತಿ ಇದೇ ಫೆಬ್ರವರಿ 10ರಂದು ನೆರವೇರಿದ್ದು, ಇದೇ ದಿನದಿಂದ ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಲಿಂಗೈಕ್ಯ ಶ್ರೀ ಚನ್ನಮಲ್ಲೇಶ್ವರ ಶಿವಾಚಾರ್ಯರ ಚರಿತಾಮೃತ ಮಹಾಪುರಾಣ 23ನೇ ತಾರೀಖಿನವರೆಗೆ ಜರುಗಲಿದೆ. ಇನ್ನು 23ನೇ ತಾರೀಖಿನ ದಿನದಂದು 1008 ಮಹಾ ಸುಮಂಗಳಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ 24ನೇ ತಾರೀಖಿನಂದು ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮ, ನೂತನ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುವ ಮೂಲಕ ಮಹಾಮಠ ಲೋಕಾರ್ಪಣೆಗೊಳ್ಳಲಿದೆ. 25 ವರ್ಷದಿಂದ ಬಡದಾಳಪುರ ನನಗೇನದ ಇಲ್ಲಿ ಮೊದಲಿನ ಅಪ್ಪರ್ದು ಮುತ್ತೇವ್ರ ಸ್ಥಳ ಅದ. ಮುತ್ತೇವ್ರ ಸ್ಥಳದ ಅಲ್ಲಿ ಏನು ಕೋನ ಇಲ್ಲ, ಸೂರ್ಯಗಂತ ಎಲ್ಲಿ ಜಾಗ ಅದ ನೋಡಿ ನನ್ನ ಮಠ ಕಟ್ಟ ಸಂಕಲ್ಪದ ಸ್ವತಃ ಎಲ್ಲಿತ್ತ ನೋಡತ್ತಂದ್ರೆ ನಾನು ಭಾಗ್ಯಂತಿ ನಗರತ ಅಲ್ಲಿ 44 ಪ್ಲಾಟ್ ಇದ್ದವ್ರಿ. ಅಲ್ಲಿ ಜಾಗ ಕೊಡ್ತೀನಿ, ಅಲ್ಲಿ ಬೇಡ ಉತ್ತರ ದಿಕ್ಕಿ ಮಠ ಆಗ್ಬೇಕು ನೋಡತ್ತಂದ್ರೆ ಇಲ್ಲಿ ಮತ್ತೆ ನಾ ಜಾಗ ತೊಗೊಂಡು ಅಪ್ಪರ್ 11 ಪ್ಲಾಟ್ ದಾನ ಪತ್ರ ತಂದು ಬರೆದು ಕೊಟ್ಟು ಟ್ರಸ್ಟ್ ಮಾಡಿ ಇದಕ್ಕೆ ಎನ್ ಎ ಮಾಡಿಸಿದಿಂದ ಗೌರ್ಮೆಂಟ್ಗೆ ಒಂದು ಕೊಡ್ತಾರೆ. ಅಪ್ಪರ್ ಸಂಕಲ್ಪದಂತೆ ಗರ್ಭಗುಡಿ ನಮ್ಮ ಕಾಕೋರಿ ಕಟ್ಟರಿ, ಜಾಗ ಅನ್ನೋದ ಭೂದಾನ ಮಾಡಿದ್ರಿ ನಮ್ಮ ಮಗನ ಹೆಸರು ಚಂದ್ರಶೇಖರ್ ಸೂರ್ಯಕಾಂತ ಅಂದ್ರಿ. ಇದು ಈಗ ಲೋಕಾರ್ಪಣೆ 24ನೇ ತಾರೀಕು ಉಜ್ಜಯಿನಿ ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವ ಅದ ರೀ. 14 ದಿವಸ ಕಂಟಿನ್ಯೂ ಸತತವಾಗಿ ಚನ್ನಮಲ್ಲೇಶ್ವರ ಮಹಿಮಾಪುರುಷರು ಪುರಾಣ ಪ್ರಾರಂಭ ಇವತ್ತಿನ ನಡೆದು ಚಾಲು ಆಗ್ತದೆ. ಗುಡಿ ತುಂಬ ಕಾರ್ಯಕ್ರಮ 10/2/2025
24/2/2025 ತನಕ 25 ಮಹಾಮಂಗಲ 23ಕ್ಕೆ ಉಡಿ ತುಂಬ ಕಾರ್ಯಕ್ರಮ 1008 ಉಡಿ ತುಂಬ ಕಾರ್ಯಕ್ರಮಕ್ಕೆ ಈ ಮಲ್ಲಣ್ಣ ಪೊದ್ದಾರ್ ಇವ್ರಾಗ ನಮ್ಮ ವಹಿಸ್ಕೊಂಡ್ರದ್ರಿ ಉಡಿ ತುಂಬ ಕಾರ್ಯಕ್ರಮಕ್ಕೆ ಎಲ್ಲ ಹರಮೂರು ಗುರು ಚೇರ್ತೂರು ಚನ್ನಮಲ್ಲೇಶ್ವರ ಅಬ್ಬರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತು. ಎಲ್ಲ ಸ್ವಾಮಿಗಳು ಸುತ್ತಮುತ್ತಲಿನ ಎಲ್ಲ ಮಠ ಮಂದಿರ ಸ್ವಾಮಿಗಳು ಬರ್ತಾರೆ. ಪ್ರಾಣ ಪ್ರತಿಷ್ಠಾಪನಾ, ಮೂರ್ತಿ ಪ್ರತಿಷ್ಠಾಪನಾ 24ನೇ ತಾರೀಕಿಗೆ ಮುಂಜಾನೆ ಪ್ರತಿಷ್ಠಾಪನಾ ಆಗ್ತದೆ. ಒಟ್ಟಾರೆಯಾಗಿ ನೂತನವಾಗಿ ನಿರ್ಮಾಣಗೊಂಡ ಮಹಾಮಠದ ಲೋಕಾರ್ಪಣೆ ಕಾರ್ಯಕ್ರಮಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಪಾಲ್ಗೊಳ್ಳುವ ಮೂಲಕ ಶ್ರೀ ಗುರು ಚನ್ನಮಲ್ಲೇಶ್ವರರ ಕೃಪೆಗೆ ಪಾತ್ರರಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಿ ಅಲರ್ಟ್ ನ್ಯೂಸ್.